ಎಲ್ಲರಿಗೂ ನಮಸ್ಕಾರ. Chaya ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಿಮಗೆ NEP ಬಂದಿದೆ. ಅದರಲ್ಲಿ ಎಲ್ಲ ಸಬ್ಜೆಕ್ಟು ಎಲ್ಲರಿಗೂ ಗೊತ್ತಿರಲಿ ಅಂತ ಓಪನ್ ಎಲೆಕ್ಟಿವ್ ಅಂತ ಒಂದು ಇಟ್ಟಿದ್ದಾರೆ. ನಾನ್ ಕೆಮಿಸ್ಟ್ರಿ ಸ್ಟೂಡೆಂಟ್ಸನ್ನು ಕೆಮಿಸ್ಟ್ರಿ ಓದಲಿ ಅಂದರೆ ಸುತ್ತಮುತ್ತ ರಿಲೇಟೆಡ್ ಆಗಿ ಕೆಮಿಸ್ಟ್ರಿನಲ್ಲಿ ಏನಾಗ್ತಿದೆ ಅಂತ ಅವ್ರಿಗೂ ಗೊತ್ತಾಗಲಿ ಅಂತ ಇಟ್ಟಿದ್ದಾರೆ. ಸೊ ಅದು ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ಅಂತ ಹೇಳ್ತಾರೆ. ಡೈಲಿ ಲೈಫಲ್ಲಿ ನೀವು ಕೆಮಿಸ್ಟ್ರಿನ ಹೇಗೆ ಯೂಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇಟ್ಟಿದ್ದಾರೆ. ಇಟ್ಸ್ ಪರ್ಟಿಕ್ಯುಲರ್ಲಿ ಫಾರ್ ನಾನ್ ಕೆಮಿಸ್ಟ್ರಿ ಸ್ಟೂಡೆಂಟ್ಗೆ ಇಟ್ಟಿದ್ದಾರೆ. ಸೊ ಅವ್ರ ಸಲುವಾಗಿ ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಆ ಚಾಪ್ಟರ್ ಸಲುವಾಗಿ ಅದು ಓಪನ್ ಎಲೆಕ್ಟಿವ್ ಅಂತ ಏನು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅವ್ರು ಏನು ಹೇಳಿದಾರಲ್ಲ ಅದರದ್ದು ಪ್ರಕಾರ ನಾನು ಇವಾಗ ಇದನ್ನು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಆಲ್ರೆಡಿ 23 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. 24ನೇ ವೀಡಿಯೋ ಮಾಡ್ತಾ ಇರೋವಂಥದ್ದು ಅಬೌಟ್ ಬ್ಯಾಟ್ರೀಸ್, ಪ್ರೈಮರಿ ಬ್ಯಾಟ್ರಿ, ಸೆಕೆಂಡ್ರಿ ಬ್ಯಾಟ್ರಿ, ಅದು ಹೇಗಿರುತ್ತೆ, ಅದ್ರ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ, ಅದು ಸೆಲ್ ರಿಯಾಕ್ಷನ್ಸ್ ಅಂದರೆ ಏನು, ಅದನ್ನೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು ಅನದರ್ ಸ್ಪೆಷಲ್ ಟೈಪ್ ಆಫ್ ಎ ಸೆಲ್, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಫ್ಯೂಯಲ್ ಸೆಲ್ ಅಂತ ಕರಿತೀವಿ. ಎಷ್ಟು ಟೈಪ್ಸ್ ಆಫ್ ಫ್ಯೂಯಲ್ ಸೆಲ್ಸ್ ಇದೆ, ಅದರದ್ದು ಅಪ್ಲಿಕೇಶನ್ ಏನು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ನೌಡೇಸ್ ಟ್ರೆಂಡಿಂಗ್ ಇರುವಂಥದ್ದು ಎಲ್ಲನೂ ನಿಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತ ಹೇಳ್ತಾರೆ. ಆ ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲೂ ಈ ಫ್ಯೂಯಲ್ ಸೆಲ್ಸ್ನ ಯೂಸ್ ಮಾಡಿರ್ತಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್. ನಿಮಗೆ ಗೊತ್ತು, ಫ್ಯೂಯಲ್ ಸೆಲ್ ಇಸ್ ಅದೇ ಒಂದು ಸೆಲ್ ಅಂತ ನಾವು ಅಥವಾ ಬ್ಯಾಟ್ರಿ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇಟ್ಸ್ ಎ ಸ್ಟೋರೇಜ್ ಯೂನಿಟ್. ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ, ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಕೆಮಿಕಲ್ ಎನರ್ಜಿ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ ಎನರ್ಜಿ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ಎ ಎಲೆಕ್ಟ್ರಿಕಲ್ ಎನರ್ಜಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಲ್ ಅಂತ ಕರಿತೀವಿ. ಈ ಫ್ಯೂಯಲ್ ಸೆಲ್ ಇಸ್ ಆಲ್ಸೋ ಎಲೆಕ್ಟ್ರೋಕೆಮಿಕಲ್ ಡಿವೈಸ್ ದಟ್ ಕನ್ವರ್ಟ್ಸ್ ದಿ ಎನರ್ಜಿ ಪ್ರೊಡ್ಯೂಸ್ಡ್ ಫ್ರಮ್ ಎ ಕೆಮಿಕಲ್ ರಿಯಾಕ್ಷನ್ ಇಂಟು ಎನ್ ಎಲೆಕ್ಟ್ರಿಕಲ್ ಎನರ್ಜಿ. ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ, ಆ ಕೆಮಿಕಲ್ ರಿಯಾಕ್ಷನ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿಗೆ ನಾವು ಕೆಮಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಆ ಎನರ್ಜಿ ನಾವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಗೆ, ಡಿವೈಸ್ಗೆ ನಾವೇನಂತ ಕರಿತೀವಿ, ಫ್ಯೂಯಲ್ ಸೆಲ್ ಅಂತ ಕರಿತೀವಿ. ಎಲೆಕ್ಟ್ರೋಕೆಮಿಕಲ್ ಡಿವೈಸ್ ಅಂತ ಹೇಳ್ತೀವಿ. ಅಂದ್ರೇನು, ಕೆಮಿಕಲ್ ರಿಯಾಕ್ಷನ್ ಆಗಿ ಎಲೆಕ್ಟ್ರಿಸಿಟಿ ಡೆವಲಪ್ ಮಾಡೋದಾದರೆ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ ಡೆವಲಪ್ ಆಗೋದಾದರೆ ಅಂಥ ಡಿವೈಸ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಕೆಮಿಕಲ್ ಡಿವೈಸ್ ಅಂತ ಕರಿತೀವಿ. ಸೆಲ್ಸು, ಬ್ಯಾಟ್ರೀಸು, ಈ ಫ್ಯೂಯಲ್ ಸೆಲ್ಲು ಎಲ್ಲನೂ ಎಲೆಕ್ಟ್ರೋಕೆಮಿಕಲ್ ಡಿವೈಸ್ ಅಂತ ಹೇಳ್ತೀವಿ. ನೀವು ಮೋರ್ ಸ್ಪೆಸಿಫಿಕ್ ಆಗಿ ಹೇಳಬೇಕು ಫ್ಯೂಯಲ್ ಸೆಲ್ ಬಗ್ಗೆ, ಅದು ಜನರಲ್ ಸೆಲ್ ಬಗ್ಗೆ ಆಯಿತು. ಫ್ಯೂಯಲ್ ಸೆಲ್ ಏನು ಹೇಳುತ್ತೆ ಅಂತಂದರೆ, ಆ ಹೈಡ್ರೋಜನ್ ಮತ್ತು ಆಕ್ಸಿಜನ್ನು ಕಂಬೈನ್ ಆಗಿ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಆವಾಗ ಹೀಟ್ ಆ್ಯಸ್ ಎ ಬೈ ಪ್ರಾಡಕ್ಟ್ ಬರುತ್ತೆ. ಆವಾಗ ನನಗೆ ಎನರ್ಜಿ ರಿಲೀಸ್ ಆಗುತ್ತೆ, ಕೆಮಿಕಲ್ ಎನರ್ಜಿ ರಿಲೀಸ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಫ್ಯೂಯಲ್ ಸೆಲ್ ಅಂತ ಕರಿತೀವಿ. ಯೂಶಲಿ ಏನಾಗುತ್ತೆ, ಸೆಲ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ನಾನು ಹೇಳಿದೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅಂತ. ಸೆಲ್ ರಿಯಾಕ್ಷನ್ಸ್ ಆಗುತ್ತೆ ಅಂತೀನಿ. 2 ಎಲೆಕ್ಟ್ರೋಡ್ ಇರುತ್ತೆ, ಒಂದಕ್ಕೆ ಆ್ಯನೋಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕ್ಯಾಥೋಡ್ ಅಂತ ಕರಿತೀವಿ. ಜನರಲಿ ಇದು ರೆಡಾಕ್ಸ್ ರಿಯಾಕ್ಷನ್ ಆಗಿರುತ್ತೆ. ಒಂದು ಕಡೆಗೆ ಆಕ್ಸಿಡೇಷನ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆಗೆ ರಿಡಕ್ಷನ್ ಆಗ್ತಾ ಇರುತ್ತೆ. ಆಕ್ಸಿಡೇಷನ್ ಅಂದರೆ ಎಲೆಕ್ಟ್ರಾನ್ಸು ರಿಲೀಸ್ ಆಗ್ತಾ ಇರುತ್ತೆ, ರಿಡಕ್ಷನ್ ಅಂದರೆ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರುತ್ತೆ. ಹೀಗಾಗಿ ಕೆಮಿಕಲ್ ರಿಯಾಕ್ಷನ್ಸು ನಿಮಗೆ ಆಗ್ತಾ ಇರುತ್ತೆ. ಪರ್ಟಿಕ್ಯುಲರ್ಲಿ ಸೆಲ್ಲಲ್ಲಿರ್ಬೋದು, ಬ್ಯಾಟ್ರಿನಲ್ಲಿರ್ಬೋದು. ಈ ಫ್ಯೂಯಲ್ ಸೆಲ್ಲನ್ನು ನಾನು ಸೆಕೆಂಡ್ರಿ ಸೆಲ್ ಅಂತ ಕರಿತೀನಿ. ಪ್ರೈಮರಿ ಸೆಲ್ ಅಂತಂದರೆ ನಾನ್ ರೀಚಾರ್ಜಬಲ್ ಇರುತ್ತೆ, ಸೆಕೆಂಡ್ರಿ ಸೆಲ್ ಅಂತಂದರೆ ರೀಚಾರ್ಜಬಲ್ ಇರುತ್ತೆ. ಸೊ ಫ್ಯೂಯಲ್ ಸೆಲ್ ನಾನು ಸೆಕೆಂಡ್ರಿ ಬ್ಯಾಟ್ರಿ ಅಂತಲೇ ಕನ್ಸಿಡರ್ ಮಾಡ್ಕೊಳ್ತೀನಿ. ಅದು ಮತ್ತೆ ನಾನು ರೀಚಾರ್ಜ್ ಮಾಡ್ಕೋಬೋದು. ಆ್ಯಸ್ ಸೂನ್ ಎಸ್ ನಾನು ಫ್ಯೂಯಲ್ನ ಹಾಕ್ತಾ ಇದ್ದಾಗ ಆಗ್ತಾ ಇದ್ದಷ್ಟು ಹೊತ್ತು ಅದೇನಾಗ್ತಾ ಹೋಗುತ್ತೆ, ನನಗೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಆಗಿದ್ದಾಗ ನಾವು ಇದಕ್ಕೆ ಫ್ಯೂಯಲ್ ಸೆಲ್ಗೆ ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಡೋದೇನಿದೆ, ಮೇನ್ ಡಿಫ್ರೆನ್ಸ್ ಏನಿದೆ, ಬ್ಯಾಟ್ರಿ ಸೆಲ್ಲು ಅಥವಾ ಫ್ಯೂಯಲ್ ಸೆಲ್ಲು, ಬ್ಯಾಟ್ರಿ, ಅದಕ್ಕೇನು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೆಲ್ಲು ಮತ್ತು ಬ್ಯಾಟ್ರಿಗೆ ಡಿಫ್ರೆನ್ಸ್ ಏನು ಅಂತಂದರೆ, ಸೆಲ್ ಅಂದರೆ ಒಂದೇ ಒಂದು ಯೂನಿಟ್ ಇರುತ್ತೆ, ಬ್ಯಾಟ್ರಿ ಅಂದರೆ ಸೀರೀಸ್ ಆಫ್ ಸಚ್ ಯೂನಿಟ್ಸ್ ಇದ್ದಾಗ ಬ್ಯಾಟ್ರಿ ಅಂತ ಹೇಳ್ತೀವಿ. ಎಲ್ಲದರಲ್ಲೂ ಬ್ಯಾಟ್ರಿ ಆಗಿರ್ಬೋದು, ಸೆಲ್ ಆಗಿರ್ಬೋದು, ಫ್ಯೂಯಲ್ ಸೆಲ್ ಆಗಿರ್ಬೋದು, ಅಲ್ಲೆಲ್ಲನೂ ನಿಮ್ಗೆ ಏನಾಗುತ್ತೆ, ಸ್ಟೋರೇಜ್ ಡಿವೈಸನ್ನೇ ಎಲೆಕ್ಟ್ರೋಕೆಮಿಕಲ್ ಡಿವೈಸ್ ಆಗಿ ಅದು ಆ್ಯಕ್ಟ್ ಮಾಡ್ತಾ ಇದೆ. ದ ಮೇನ್ ಡಿಫ್ರೆನ್ಸು ಸೆಲ್ಗೂ ಮತ್ತು ಬ್ಯಾಟ್ರಿಗೂ ಫ್ಯೂಯಲ್ ಸೆಲ್ಗೂ ಮತ್ತು ಬ್ಯಾಟ್ರಿಗೂ ಇರುವಂಥದ್ದು ಏನು ಅಂದರೆ, ಬ್ಯಾಟ್ರಿ ಏನು ಮಾಡುತ್ತೆ, ಎನರ್ಜಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಯಾವಾಗ ಬೇಕೋ ಆವಾಗ ಅದನ್ನು ನಾವು ಯೂಸ್ ಮಾಡ್ಬೋದು. ಫ್ಯೂಯಲ್ ಸೆಲ್ಲಲ್ಲಿ ಏನಾಗುತ್ತೆ ಅಂದರೆ, ಎನರ್ಜಿ ಜನರೇಟ್ ಕನ್ವರ್ಟಿಂಗ್ ಅವೈಲಬಲ್ ಫ್ಯೂಯಲ್, ನಾವು ಫ್ಯೂಯಲ್ ಹಾಕ್ತಾ ಇರ್ತೀವಿ, ಆ ಫ್ಯೂಯಲನ್ನೇ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಎ ಫ್ಯೂಯಲ್ ಸೆಲ್ ಕ್ಯಾನ್ ಹ್ಯಾವ್ ಎ ಬ್ಯಾಟ್ರಿ ಆಸ್ ಎ ಸಿಸ್ಟಮ್ ಕಾಂಪೊನೆಂಟ್ ಟು ಸ್ಟೋರ್ ದಿ ಎಲೆಕ್ಟ್ರಿಸಿಟಿ ಇನ್ ಇಟ್ಸ್ ಜನರೇಟಿಂಗ್. ಸೊ ಇದರಲ್ಲಿ ಏನಾಗುತ್ತೆ, ಬ್ಯಾಟ್ರಿನಲ್ಲಿ ಏನಾಗುತ್ತೆ, ಎನರ್ಜಿನ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು. ಆ್ಯಸ್ ಆ್ಯಂಡ್ ವೆನ್ ವಿ ರಿಕ್ವೈರ್ ಯೂಸ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ಕೋಬೋದು, ಸ್ಟೋರೇಜು ಮಾಡ್ಕೋಬೋದು. ಆದರೆ ನೀವು ಫ್ಯೂಯಲ್ ಹಾಕ್ತಾ ಇದ್ದಂಗೆ ಏನಾಗ್ತಾ ಹೋಗುತ್ತೆ, ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ.
ಸೊ ನಾನು ಮುಂಚೆನೇ ಹೇಳ್ದಂಗೆ ಈ ಫ್ಯೂಯಲ್ ಸೆಲ್ಸ್ ಏನಿದೆಯಲ್ಲ ಅದನ್ನು ನಾವು ಸ್ಪೇಸ್ ಪ್ರೋಗ್ರಾಮಲ್ಲಿ ಯೂಸ್ ಮಾಡಿದ್ದಾರೆ ಅವರು ಆಲ್ರೆಡಿ. ಯಾಕೆ ಅಂದರೆ ಇದರಲ್ಲಿ ಎರಡು ಅಡ್ವಾಂಟೇಜು. ಒಂದು ಫ್ಯೂಯಲ್ ಸೋರ್ಸ್ ಆಗಿದೆ, ಎರಡನೇದು ನನಗೆ ವಾಟರ್ ಬರುತ್ತೆ, ವಾಟರು ವಿಲ್ ಬಿ ಇನ್ ಪ್ಯೂರ್ ಫಾರ್ಮಲ್ಲಿ ಇರುತ್ತೆ. ಸೊ ನನಗೆ ಏನು ಮಾಡ್ಕೋಬೋದು ಅಂದರೆ ಡ್ರಿಂಕಿಂಗ್ ಪರ್ಪಸಸ್ಗೆ ನಾನು ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ನೀವು ಸ್ಪೇಸ್ ಪ್ರೋಗ್ರಾಮ್ಗಳಲ್ಲಿ, ಪರ್ಟಿಕ್ಯುಲರ್ಲಿ ಅಪೋಲೋ ಸ್ಪೇಸ್ ಪ್ರೋಗ್ರಾಮಲ್ಲಿ ಈ ಫ್ಯೂಯಲ್ ಸೆಲ್ಸ್ಗಳನ್ನ ಅವರು ಯೂಸ್ ಮಾಡಿದ್ದಾರೆ. ಆ ಫ್ಯೂಯಲ್ ಸೆಲ್ಲಲ್ಲಿ ಏನು ಅಂತಂದರೆ ಆಕ್ಸಿಜನ್ನು ಹೈಡ್ರೋಜನ್ನು ಕಂಬೈನ್ ಆಗುತ್ತೆ, ಆವಾಗ ಏನಾಗುತ್ತೆ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಆ ಕೆಮಿಕಲ್ ರಿಯಾಕ್ಷನಲ್ಲಿ ಎಲೆಕ್ಟ್ರಿಸಿಟಿ ಮತ್ತು ಹೀಟು ನಿಮಗೆ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಫ್ಯೂಯಲ್ ಸೆಲ್ ಇಸ್ an electrochemical cell that converts the chemical energy of a fuel and an oxidizing agent into electricity through a pair of redox reaction. ಸೊ ಎಲ್ಲ ಬ್ಯಾಟ್ರೀಸಲ್ಲಿ ಸೆಲ್ಲಲ್ಲೂ ಹಾಗಂಗೆ ಇಲ್ಲೂ ನಿಮ್ಗೆ ಏನಾಗ್ತಾ ಹೋಗುತ್ತೆ, ರೆಡಾಕ್ಸ್ ರಿಯಾಕ್ಷನ್ನೇ ಆಗ್ತಾ ಹೋಗುತ್ತೆ. ಹೈಡ್ರೋಜನ್ ಏನಿದೆಯಲ್ಲ ಅದು ಫ್ಯೂಯಲ್ ಥರ ನಾವು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಅಂತಲೇ ಇದು ನಾವು ಫೇಮಸ್ ಆಗಿ ಹೇಳ್ತೀವಿ. ಸೊ ಹೈಡ್ರೋಜನ್ನ ಹಾಕ್ತೀವಿ. ಸೊ ಅದೇನಾಗುತ್ತೆ, ಆ್ಯನೋಡು ಕ್ಯಾಥೋಡ್ ಇರುತ್ತೆ, ಒಂದು ಎಲೆಕ್ಟ್ರೋಲೈಟ್ ಇರುತ್ತೆ. ಯಾಕೆ ಬೇರೆ ಥರ ಹೇಗಿದ್ದಾಗಲೇ ಅದೇ ಥರನೇ. ಸೊ ಈ ಹೈಡ್ರೋಜನ್ ಏನು ಮಾಡುತ್ತೆ ಅಂದರೆ ಆ್ಯನೋಡ್ ಥರ ಆ್ಯಕ್ಟ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ರಿಲೀಸ್ ಮಾಡುತ್ತೆ. ಆ ರಿಲೀಸ್ ಮಾಡಿದ ಎಲೆಕ್ಟ್ರಾನ್ನ ಆಕ್ಸಿಜನ್ನು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ ನಿಮಗೆ ಆಕ್ಸಿಜನ್ನು ಮತ್ತು ಹೈಡ್ರೋಜನ್ ಏನಿದೆಯಲ್ಲ ಅವು ಕಂಬೈನ್ ಆಗ್ತವೆ. ದೆರ್ ವಿಲ್ ಬಿ ಎ ಟ್ರಾನ್ಸ್ಫರ್ ಆಫ್ 2 electrons ಫ್ರಮ್ 1 electrode ಟು ಅನದರ್ ಎಲೆಕ್ಟ್ರೋಡ್. ಆವಾಗುತ್ತೆ ನಿಮಗೆ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಹೇಗೆ ಹೋಗೋಣ, ಯಾಕೆಂದರೆ ನಮಗೆ ಕೆಮಿಕಲ್ ರಿಯಾಕ್ಷನ್ಸ್ ಅಂತಂದರೆ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಅಂತಂದರೆ ಆ್ಯನೋಡಲ್ಲಿ ಏನಾಗುತ್ತೆ ಕ್ಯಾಥೋಡಲ್ಲಿ ಏನಾಗುತ್ತೆ ನನಗೆ ಬೇಕಾಗುತ್ತೆ. ನೀವು ನೆನ್ಪಿಟ್ಕೋಬೇಕು, ಓವರಾಲ್ ರಿಯಾಕ್ಷನ್ ಏನಾಗುತ್ತೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಂಬೈನ್ ಆಗುತ್ತೆ. ಕಂಬೈನ್ ಆದಾಗ ವಾಟರ್ ಆಗುತ್ತೆ, ವಾಟರ್ ಬರುತ್ತೆ ಅನ್ನೋದು ಒಂದು. ಎರಡನೇದು ಏನು ಅಂದರೆ ಎಲೆಕ್ಟ್ರಿಸಿಟಿನೂ ಜನರೇಟ್ ಆಗುತ್ತೆ ವಯ ಫ್ಯೂಯಲ್ ಸೆಲ್. ಅದನ್ನು ನಾನು ಬೇಕು ಅಂದರೆ ಸ್ಟೋರ್ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಆ್ಯಸ್ ಆ್ಯಂಡ್ ವೆನ್ ನನಗೆ ಅದು ಜನರೇಟ್ ಆದಂಗೆ ನಾನು ಅದನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ನೀವು ವೆಹಿಕಲ್ಸಲ್ಲೆಲ್ಲ ಈಗ 4 wheelers ಇರ್ಬೋದು, ಕಾರಲ್ಲಿ ಇರ್ಬೋದು, ಬಸ್ಗಳಲ್ಲೆಲ್ಲ ಫ್ಯೂಯಲ್ ಸೆಲ್ಸ್ನ ಯೂಸ್ ಮಾಡ್ತಾರೆ. ಅಲ್ಲಿ ಫ್ಯೂಯಲ್ಸ್ ಹಾಕ್ತಿರ್ತಾರೆ, ಇಮಿಡಿಯೇಟ್ಲಿ ಅದು ಸ್ಟೋರ್ ಮಾಡಲ್ಲ, ಇಮಿಡಿಯೇಟ್ಲಿ ಅದು ಯೂಸ್ ಆಗ್ತಾ ಇರುತ್ತೆ. The working of this fuel cell involves the passing of hydrogen and oxygen into a concentrated solution of a sodium hydroxide via carbon electrodes. ಸೊ ನನಗೆ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಒಂದು ಸೆಲ್ ಅಂತ ಆಗಬೇಕು ಅಂದರೆ ಒಂದು ಎಲೆಕ್ಟ್ರೋಡ್ ಇರಬೇಕು, ಒಂದು ಪಾಸಿಟಿವ್ ಎಲೆಕ್ಟ್ರೋಡ್ ಇರಬೇಕು, ಇನ್ನೊಂದು ನೆಗೆಟಿವ್ ಎಲೆಕ್ಟ್ರೋಡ್ ಇರಬೇಕು, ಎಲೆಕ್ಟ್ರೋಲೈಟ್ ಇರಬೇಕು, ಜೊತೆಗೆ ನಿಮಗೆ ಕಂಟೈನರ್ ಇರಬೇಕು, ಸಪರೇಟರ್ ಇರಬೇಕು. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಕಾರ್ಬನ್ ಎಲೆಕ್ಟ್ರೋಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಆ ಎಲೆಕ್ಟ್ರೋಲೈಟ್ ಆಗಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಓವರಾಲ್ ರಿಯಾಕ್ಷನ್ ಏನಾಗುತ್ತೆ, ನಾನು ಹೇಳ್ದಂಗೆ ಇದು ರೆಡಾಕ್ಸ್ ರಿಯಾಕ್ಷನು. ಒಂದು ಕಡೆಗೆ ಆಕ್ಸಿಡೇಷನ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆಗೆ ರಿಡಕ್ಷನ್ ಆಗ್ತಾ ಇರುತ್ತೆ. ಆಕ್ಸಿಡೇಷನ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ವೆರಿ ಸೈಮಲ್ಟೇನಿಯಸ್ಲಿ, ಇನ್ಸ್ಟಂಟೇನಿಯಸ್ ಆಗಿ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಆ್ಯನೋಡಲ್ಲಿ ಏನಾಗುತ್ತೆ ಅಂತಂದರೆ ಹೈಡ್ರೋಜನ್ ಇದೆ, ಹೈಡ್ರೋಜನ್ ಏನು ಮಾಡುತ್ತೆ OH ಸೋಡಿಯಂ ಹೈಡ್ರಾಕ್ಸೈಡ್ ಇರುವಂಥ OH ಮೈನಸ್ ಜೊತೆಗೆ ರಿಯಾಕ್ಟ್ ಆಗಿ ವಾಟರ್ ಪ್ರೊಡ್ಯೂಸ್ ಆಗುತ್ತೆ, 4 ಎಲೆಕ್ಟ್ರಾನ್ಸು ರಿಲೀಸ್ ಮಾಡುತ್ತೆ. ಕ್ಯಾಥೋಡಲ್ಲಿ ಏನಾಗುತ್ತೆ ಆಕ್ಸಿಜನ್ ಇದೆ, ಆಕ್ಸಿಜನ್ ಏನು ಮಾಡುತ್ತೆ ಆ 4 ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ ಅಂದರೆ 4 OH ಮೈನಸ್ ಆಗುತ್ತೆ. ಸೊ ಓವರಾಲ್ ರಿಯಾಕ್ಷನ್ ನೀವು ತೊಗೊಂಡ್ರೆ H2 + O2 ವಿಲ್ ಗೋಯಿಂಗ್ ಟು ಗಿವ್ 2H2O. ಸೊ ಹಾಗಾಗಿ ಏನಾಗುತ್ತೆ ನಿಮಗೆ ಎರಡು ಅಡ್ವಾಂಟೇಜಸ್ಸು ಇದನ್ನು. ಒಂದು ವಾಟರ್ ಪ್ಯೂರ್ ಫಾರ್ಮ್ ಆಫ್ ವಾಟರ್ ನಿಮಗೆ ಬರ್ತಾ ಹೋಗುತ್ತೆ. ಎರಡನೇದು ಏನು ಅಂತಂದರೆ ಎಲೆಕ್ಟ್ರಿಸಿಟಿ ನಿಮಗೆ ಜನರೇಟ್ ಆಗ್ತಾ ಹೋಗುತ್ತೆ. ಹವೆವರ್ ದ ರಿಯಾಕ್ಷನ್ ರೇಟ್, ಈ ರಿಯಾಕ್ಷನ್ ರೇಟ್ ಏನಿದೆಯಲ್ಲ ಅದು ಕೆಲವು ಸಲ ಕಡಿಮೆ ಆಗುತ್ತೆ. ಅದನ್ನು ಓವರ್ಕಮ್ ಮಾಡೋದಕ್ಕೆ ಅವ್ರೇನು ಮಾಡ್ತಾರೆ ಕೆಟಲಿಸ್ಟ್ನ ಯೂಸ್ ಮಾಡ್ತಾರೆ. ಐದರ್ ಪ್ಲಾಟಿನಮ್ ಅಥವಾ ಪೆರಿಡಿಯಮ್ನ ಯೂಸ್ ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪ್ಲಾಟಿನಮ್ ಅಥವಾ ಪೆರಿಡಿಯಮ್ ಯೂಸ್ ಮಾಡೋದು ಕೆಟಲಿಸ್ಟಾಗಿ ಯೂಸ್ ಮಾಡೋದಾದರೆ ಅಥವಾ ಕೆಟಲಿಸ್ಟು ಫೈನ್ಲಿ ಪೌಡರ್ಡ್ ಆದರೆ ಆವಾಗ ಸರ್ಫೇಸ್ ಏರಿಯಾ ಜಾಸ್ತಿ ಆಗಿರುತ್ತೆ. ಫೈನ್ಲಿ ಡಿವೈಡೆಡ್ ಕೆಟಲಿಸ್ಟ್ ಏನಾದರೂ ಇತ್ತು ಅಂತಂದರೆ ಆವಾಗ ಏನಾಗುತ್ತೆ ಅಂತಂದರೆ ಅದು ರಿಯಾಕ್ಷನ್ ಫಾಸ್ಟ್ ಮಾಡುತ್ತೆ. ಸೊ ಹಾಗಾಗಿ ರೇಟ್ ಆಫ್ ದಿ ರಿಯಾಕ್ಷನ್ ಜಾಸ್ತಿ ಮಾಡೋದಕ್ಕೋಸ್ಕರ ನಾವು ಐದರ್ ಪ್ಲಾಟಿನಮ್ ಅಥವಾ ಪೆರಿಡಿಯಮ್ನ ನಾವು ಕೆಟಲಿಸ್ಟಾಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ನಾವು ಎಲ್ಲಿ ಯೂಸ್ ಮಾಡಿದ್ವಿ ಅಂದರೆ ಅಪೋಲೋ ಸ್ಪೇಸ್ ಪ್ರೋಗ್ರಾಮಲ್ಲಿ ಅವರು ಯೂಸ್ ಮಾಡಿದರು. ಓಕೆ, ಹಾಗಾದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯೂಯಲ್ ಸೆಲ್ಸ್ ಇದೆಯಾ? ಎಗೇನ್ ಯಾವಾಗೂ ಅಷ್ಟೇ ಯಾವುದೋ ಒಂದು ಕಂಡುಹಿಡಿದಾಗ ಅದಕ್ಕೆ ಅಲ್ಲಿಗೆ ನಿಂತ್ಕೊಳ್ಳಲ್ಲ. ಅದನ್ನು ಇಂಪ್ರೂವೈಸ್ ಮಾಡೋಕ್ಕೆ ಏನು ಮಾಡೋಕ್ಕೆ ಸಾಧ್ಯ, ಬೇರೆ ಬೇರೆ ಥರ ಮೆಥಡಲ್ಲಿ ಟ್ರೈ ಮಾಡ್ಬೋದಾ? ಬೇಸಿಕ್ ಪ್ರಿನ್ಸಿಪಲ್ ರಿಮೈನ್ಸ್ ದಿ ಸೇಮ್. ಆ ಎಲೆಕ್ಟ್ರೋಲೈಟ್ ಚೇಂಜ್ ಮಾಡ್ಬೋದಾ, ಎಲೆಕ್ಟ್ರೋಡ್ಸ್ನ ಚೇಂಜ್ ಮಾಡ್ಬೋದಾ, ಕೆಟಲಿಸ್ಟ್ನ ಯೂಸ್ ಮಾಡ್ಬೋದಾ? ಹಾಗೆ ಆ ರೀತಿಯಾಗಿ ಬೇರೆ ಬೇರೆ ಥರ ಮಾಡಿ ಎಫಿಷಿಯನ್ಸಿ, ಯೂಶಲಿ ಫ್ಯೂಯಲ್ ಸೆಲ್ ಎಫಿಷಿಯನ್ಸಿ ಎಷ್ಟು ಹೇಳ್ತಾರೆ, ಅಪ್ ಟು 70% ಅಂತ ಹೇಳ್ತಾರೆ. ಸೊ 100% ತನಕ ತರೋದಕ್ಕೆ ಏನಾದರೂ ಮೆಥಡ್ಸ್ಗಳಿದೆಯಾ, ಬೇರೆ ಬೇರೆ ಮಾಡ್ಬೋದಾ ಅಂತ. ಸೋ ಮೆನಿ ಪೀಪಲ್ ವರ್ಕಿಂಗ್ ಆನ್ ದಟ್. ಸೊ ನೆಕ್ಸ್ಟ್ ಫ್ಯೂಚರ್ ಫ್ಯೂಯಲ್ ಅಥವಾ ಫಾಸಿಲ್ ಫ್ಯೂಯಲ್ದು
ನಮಗೆ ಈಗ ಆಲ್ರೆಡಿ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇರೋದಕ್ಕೋಸ್ಕರ, ಅಂದರೆ ಅದ್ರ ಮೇಲೆ ಅದಕ್ಕೆ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗೋದಕ್ಕೋಸ್ಕರ ಈಸಿಯಾಗಿ ನಾವೇ ಫ್ಯೂಯಲ್ ಸೆಲ್ಸ್ಗೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡ್ಬೋದಾ, ಪರ್ಟಿಕ್ಯುಲರ್ಲಿ ಫಾರ್ ದಿ ವೆಹಿಕಲ್ ಅಂತ ಕನ್ಸಿಡರ್ ಮಾಡಿದಾಗ ಫ್ಯೂಯಲ್ ಸೆಲ್ ಇಸ್ ಆಶಾಕಿರಣ ಅಂತ ಹೇಳ್ಬೋದು ಅದು ನಮಗೆ. ಸೊ ಹಾಗಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯೂಯಲ್ ಸೆಲ್ಸ್ ಇದೆ. ಇಷ್ಟೇ ಅಂತಲ್ಲ, ಇದೆಲ್ಲದಲ್ಲೂ ತುಂಬ ಎವ್ರಿ ಡೇ ದೇ ಆರ್ ವರ್ಕಿಂಗ್. ಮೊದಲನೇದಕ್ಕೆ PEM ಫ್ಯೂಯಲ್ ಸೆಲ್ ಅಂತ ಕರಿತೀವಿ, ಪಾಲಿಮರ್ ಎಲೆಕ್ಟ್ರೋಡ್ ಮೆಂಬ್ರೈನ್ ಅಂತ ಕರಿತೀವಿ, ಫಾಸ್ಫೋರಿಕ್ ಆಸಿಡ್ ಫ್ಯೂಯಲ್ ಸೆಲ್ ಅಂತ ಕರಿತೀವಿ, ಸಾಲಿಡ್ ಆಸಿಡ್ ಫ್ಯೂಯಲ್ ಸೆಲ್ ಅಂತ ಕರಿತೀವಿ, ಆಲ್ಕಲೈನ್ ಫ್ಯೂಯಲ್ ಸೆಲ್ಸ್ ಅಂತ ಕರಿತೀವಿ, ಸಾಲಿಡ್ ಆಕ್ಸೈಡ್ ಫ್ಯೂಯಲ್ ಸೆಲ್ ಅಂತ ಕರಿತೀವಿ, ಮೋಲ್ಟನ್ ಕಾರ್ಬೊನೇಟ್ ಫ್ಯೂಯಲ್ ಸೆಲ್ಸ್ ಅಂತ ಹೇಳ್ತೀವಿ. ಈ ರೀತಿಯಾಗಿ 5-6 ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯೂಯಲ್ ಸೆಲ್ಸ್ನ ನಾನು ಇವತ್ತಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ ಇನ್ಫಾರ್ಮೇಷನ್ ಏನಿದೆ ಸೇಮ್ ಇದೆ. 2 ಎಲೆಕ್ಟ್ರೋಡ್ ಇರಬೇಕು, ಜೊತೆಗೆ ಎಲೆಕ್ಟ್ರೋಲೈಟ್ ಇರಬೇಕು, ಕಂಟೈನರ್ ಇರಬೇಕು, ಸಪರೇಟರ್ ಇರಬೇಕು. ರಿಯಾಕ್ಟಿವಿಟಿ ಇನ್ಕ್ರೀಸ್ ಮಾಡೋದಕ್ಕೆ ನೀವು ಕ್ಯಾಟಲಿಸ್ಟ್ಗಳನ್ನ ಯೂಸ್ ಮಾಡ್ತಿರ್ಬೋದು. These cells are also known as the proton exchange membrane fuel cells. The temperature range that these cells operate is between 50 to 100 degrees centigrade. The electrolyte used is a polymer which is a ability to conduct protons. ಸೊ ನಾನು ಮುಂಚೆನೇ ಹೇಳ್ದಂಗೆ ಬೇಸಿಕ್ ಏನಿದೆಯಲ್ಲ, ಈ ಫ್ಯೂಯಲ್ ಸೆಲ್ಲಲ್ಲೂ ಆಗುವಂಥದ್ದೇನು, ಹೈಡ್ರೋಜನ್ನು ಆಕ್ಸಿಜನ್ನು ಕಂಬೈನ್ ಆಗುತ್ತೆ, ವಾಟರ್ ಪ್ರೊಡ್ಯೂಸ್ ಆಗುತ್ತೆ, ಜನರೇಟ್ ಆಗುತ್ತೆ. ಟೆಂಪ್ರೇಚರ್ ರೇಂಜ್ ಎಷ್ಟಿರುತ್ತೆ, 50 to 100 ಡಿಗ್ರಿ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ನಾವು ಎಲೆಕ್ಟ್ರೋಲೈಟಲ್ಲಿ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ನಾವು ಎಲೆಕ್ಟ್ರೋಲೈಟ್ನ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ಆ ಎಲೆಕ್ಟ್ರೋಲೈಟ್ ಬದಲು ಅವರು ಒಂದು ಪಾಲಿಮರ್ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಪಾಲಿಮರ್ ಎಲೆಕ್ಟ್ರೋಡ್ ಮೆಂಬ್ರೈನ್ ಫ್ಯೂಯಲ್ ಸೆಲ್ ಅಂತ ಅವರು ಕರಿತಾ ಇದ್ದಾರೆ. ಇಲ್ಲಿ ಏನಾಗಿರುತ್ತೆ ಅಂದರೆ, ಬೈಪೋಲಾರ್ ಪ್ಲೇಟ್ಸ್ ಇರುತ್ತೆ, ಕ್ಯಾಟಲಿಸ್ಟ್ ಇರುತ್ತೆ, ಎಲೆಕ್ಟ್ರೋಡ್ ಇರುತ್ತೆ, ಪಾಲಿಮರ್ ಮೆಂಬ್ರೈನ್ ಇರುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಆ್ಯನೋಡ್ ಇರಬೇಕು, ಕ್ಯಾಥೋಡ್ ಇರಬೇಕು. ನೆಕ್ಸ್ಟ್ ಏನಾಗಿರುತ್ತೆ ನಿಮಗೆ, ಅದಕ್ಕೆ ಬೈಪೋಲಾರ್ ಪ್ಲೇಟ್ಸ್ ಅಂತ ಕರೀತಾರೆ. ಎಲೆಕ್ಟ್ರೋಡ್ಸ್ ಇದೆ. ನೆಕ್ಸ್ಟ್ ಏನಾಗಿದೆ ಅಂತಂದರೆ, ಸಪರೇಟರ್ ಇದೆ, ಪಾಲಿಮರ್ ಮೆಂಬ್ರೈನ್ ಇದೆ, ಕ್ಯಾಟಲಿಸ್ಟ್ನ ಯೂಸ್ ಮಾಡ್ತಾ ಇದ್ದೀವಿ. ಇದು ಎಕೋ ಫ್ರೆಂಡ್ಲಿ. ಯಾಕೆ ಅಂತಂದರೆ, ನಾವು ಯಾವುದೇ ರೀತಿಯಾಗಿರುವಂಥದ್ದು ಟಾಕ್ಸಿಕ್ ಮೆಟಲ್ಸ್ನ ನಾವು ಎಲೆಕ್ಟ್ರೋಲೈಟ್ಸ್ ಆಗಿ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಅಥವಾ ಎಲೆಕ್ಟ್ರೋಡ್ಸ್ ಆಗಿ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನು ಎಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು. ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ತುಂಬ ಅವರು ಯೂಸ್ ಮಾಡ್ತಾರೆ. ಆಮೇಲೆ ಜೊತೆಗೆ ಅದಲ್ದಲೇ ಸ್ಟೇಷನರಿ ಪೋರ್ಟಬಲ್ ಜನ್ರೇಷನ್ ಪವರ್ಗೂ ನಾವು ಯೂಸ್ ಮಾಡ್ಕೋಬೋದು. ಅದನ್ನು ಟ್ರಾವೆಲಿಂಗ್ ಇದ್ದಾಗಲೇ ಬೇಕು, ಟ್ರಾನ್ಸ್ಪೋರ್ಟ್ಗೆ ಯೂಸ್ ಮಾಡಬೇಕು ಅಂತಲ್ಲ, ಯಾವುದೇ ಒಂದು ಪ್ಲೇಸಲ್ಲೂ ನಾವು ಅದನ್ನು ಯೂಸ್ ಇಟ್ಕೊಂಡು ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಅದೇ ಥರ ಎರಡನೇದಿದೆ, ಫಾಸ್ಫೋರಿಕ್ ಆಸಿಡ್ ಫ್ಯೂಯಲ್ ಸೆಲ್ಸ್ ಅಂತ ಕರೀತಾರೆ. ಇಲ್ಲಿ ದ ಫ್ಯೂಯಲ್ ಸೆಲ್ ಇನ್ವಾಲ್ವ್ಸ್ ಯೂಸ್ ಆಫ್ ಫಾಸ್ಫೋರಿಕ್ ಆಸಿಡ್ ಆಸ್ ಅನ್ ಎಲೆಕ್ಟ್ರೋಲೈಟ್ ಇನ್ ಆರ್ಡರ್ ಟು ಚಾನಲೈಸ್ ದಿ H+. ಎಲ್ಲ ಕಡೆಗೂ H+ನೇ ಇರುತ್ತೆ, ಪ್ರೋಟಾನ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇದು ಟೆಂಪ್ರೇಚರ್ ಹೆಂಗೆ ಅಂದರೆ 150 to 200 ಡಿಗ್ರಿ ಸೆಂಟಿಗ್ರೇಡ್ಗೆ ಆಗುತ್ತೆ. ಸೊ ಅಲ್ಲಿ ನಮಗೆ ಪಾಲಿಮರ್ ಫ್ಯೂಯಲ್ ಸೆಲ್ಸಲ್ಲಿ ಪಾಲಿಮರ್ ಮೆಂಬ್ರೇನ್ನ ಯೂಸ್ ಮಾಡಿದ್ವಿ, ಅದೇ ಜಾಗದಲ್ಲಿ ಫಾಸ್ಫೋರಿಕ್ ಆಸಿಡ್ನ ಯೂಸ್ ಮಾಡ್ತಾ ಇದ್ವಿ. Electrons are forced to travel to cathode via an external circuit because of the non-conductive nature of the phosphoric acid. ಇಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಮಾಡಿ ಅದನ್ನು ಫೋರ್ಸಿಬಲಿ ಮೂವ್ ಮಾಡ್ತಾರೆ. ಡ್ಯೂ ಟು ಅಸ್ಟಿಕ್ ನೇಚರ್ ಆಫ್ ದಿ ಎಲೆಕ್ಟ್ರೋಲೈಟ್, ದ ಕಾಂಪೊನೆಂಟ್ಸ್ ಆಫ್ ದೀಸ್ ಸೆಲ್ಸ್ ಟೆಂಡ್ ಟು corrode ಆರ್ ಆಕ್ಸಿಡೈಸ್ ಓವರ್ ಎ ಟೈಮ್. ಸೊ ಡಿಸ್ಅಡ್ವಾಂಟೇಜ್ ಏನು ಅಂದರೆ, ಎವ್ರಿಬಡಿ ಈಸ್ ಟ್ರೈಯಿಂಗ್, ಇದು ಅದಕ್ಕಿಂತ ಮಾಡ್ಬೋದಾ ಅಂತ. ಒಂದು ಟೆಂಪ್ರೇಚರ್ ಜಾಸ್ತಿ ಇದೆ, ಅದಕ್ಕೆ ಫಸ್ಟ್ ಒನ್ಗೆ ಕಂಪೇರ್ ಮಾಡಿದ್ರೆ. ಆಮೇಲೆ ಎರಡನೇದೇನು ಅಂದರೆ, ಇದು ಆ್ಯಸಿಡ್ ಅದಕ್ಕೋಸ್ಕರ ಕರೋಡ್ ಆಗೋವಂಥ ಸೊಸು ಇದೆ. ಮೂರನೇದು ಸಾಲಿಡ್ ಆಸಿಡ್ ಫ್ಯೂಯಲ್ ಸೆಲ್. ಅಗೇನ್ ಅಲ್ಲಿ ನನಗೆ ಏನಾಯಿತು, ಕರೋಡ್ ಆಗ್ತಿದೆ, ಅದನ್ನು ಕರೋಡ್ ಆಗದೇ ಇರೋಂಗೆ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅಂತ ವರ್ಕ್ ಮಾಡಿದಾಗ ಬಂದಿರೋವಂಥದ್ದೇ ಈ ಫ್ಯೂಯಲ್ ಸೆಲ್ಲು. ದ ಸಾಲಿಡ್ ಆಸಿಡ್ ಮೆಟೀರಿಯಲ್ ಯೂಸ್ಡ್ as an electrode in these fuel cells. The molecular structures of these solid acids are ordered at low temperature. ನಾನು ಹೇಳ್ದಂಗೆ ಅಲ್ಲಿ ಟೆಂಪ್ರೇಚರ್, ಫಾಸ್ಫೋರಿಕ್ ಆಸಿಡ್ ಫ್ಯೂಯಲ್ ಸೆಲ್ಸಲ್ಲಿ ಟೆಂಪ್ರೇಚರು ಜಾಸ್ತಿ ಆಯಿತು, ಟೆಂಪ್ರೇಚರು ಕಡಿಮೆ ಮಾಡಬೇಕು, ಆ ಕರೋಡ್ ಆಗೋದನ್ನು ನಾನು ಅವಾಯ್ಡ್ ಮಾಡಬೇಕು. ಅಟ್ ಹೈಯರ್ ಟೆಂಪ್ರೇಚರ್ ದ ಫೇಸ್ ಟ್ರಾನ್ಸಿಷನ್ ಕ್ಯಾನ್ ಅಕ್ಕರ್ ವಿಚ್ ಲೀಡ್ಸ್ ಟು ಹ್ಯೂಜ್ ಇನ್ಕ್ರೀಸ್ ಇನ್ ಕಂಡಕ್ಟಿವಿಟಿ. ಎಕ್ಸಾಂಪಲ್ ಯಾವುದು ಅಂತಂದರೆ, CCM ಹೈಡ್ರೋಜನ್ ಸಲ್ಫೇಟ್ ಅಥವಾ CCM ಡೈಹೈಡ್ರೋಜನ್ ಸಲ್ಫೇಟ್ನ ನಾನು ಸಾಲಿಡ್ ಆ್ಯಸಿಡ್ ಆಗಿ ಅವರು ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅಂದರೆ ಎವ್ರಿಬಡಿ ಈಸ್ ವರ್ಕಿಂಗ್ ಟು ಇಂಪ್ರೂವೈಸ್ ದಿ ಫ್ಯೂಯಲ್ ಕ್ವಾಲಿಟೀಸ್ ಇರ್ಬೋದು. ನೆಕ್ಸ್ಟ್ ಆಲ್ಕಲೈನ್ ಫ್ಯೂಯಲ್ ಸೆಲ್ಸ್, ಇದನ್ನೇ ನಾನು ಅಪೋಲೋ ಸ್ಪೇಸ್ ಶಟಲಲ್ಲಿ ಯೂಸ್ ಮಾಡಿದ್ದು ಅಂತ ಹೇಳ್ತಾ ಇರೋವಂಥದ್ದು. ದಿಸ್ ವಾಸ್ ದಿ ಫ್ಯೂಯಲ್ ಸೆಲ್ ವಿಚ್ ವಾಸ್ ಯೂಸ್ಡ್ ಪ್ರೈಮರಿ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್. ದೀಸ್ ಸೆಲ್ಸ್ ಇನ್ aqueous solution is used to saturate a porous matrix which is in turn used to separate the electrodes. ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಆಲ್ಕಲೈನ್ ಸೊಲ್ಯೂಷನ್ನ ಯೂಸ್ ಮಾಡ್ತಾ ಇದ್ದೀವಿ. ದ ಆಪರೇಟಿಂಗ್ ಟೆಂಪರೇಚರ್ಸ್ ಆಫ್ ದೀಸ್ ಕ್ವೈಟ್ ಲೋ, ಅಪ್ರಾಕ್ಸಿಮೇಟ್ಲಿ 90 ಡಿಗ್ರೀಸ್ಗೆ ಯೂಸ್ ಮಾಡ್ತೀವಿ. ದೀಸ್ ಸೆಲ್ಸ್ ಆರ್ ಹೈಲಿ ಎಫಿಷಿಯೆಂಟ್, ದೇ ಪ್ರೊಡ್ಯೂಸ್ ದಿ ಹೀಟ್ ಆ್ಯಂಡ್ ವಾಟರ್ ಅಲಾಂಗ್ ವಿತ್ ಎಲೆಕ್ಟ್ರಿಸಿಟಿ. ಸೊ ಹಾಗಾಗಿ ಅವ್ರು ಏನು ಮಾಡಿದ್ರು, ಆಲ್ಕಲೈನ್ ಫ್ಯೂಯಲ್ ಸೆಲ್ಸ್ನ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್ ಅವರು ಯೂಸ್ ಮಾಡಿದರು. ನೆಕ್ಸ್ಟ್ ಸಾಲಿಡ್ ಆಕ್ಸೈಡ್ ಫ್ಯೂಯಲ್ ಸೆಲ್ಸ್.
So these cells are involved the solid oxide or ceramic electrolyte. Ceramic electrolyte ನ ಯೂಸ್ ಮಾಡ್ತಾ ಇದ್ದಾರೆ. ದೀಸ್ ಫ್ಯೂಯಲ್ ಸೆಲ್ಸ್ ಆರ್ ಹೈಲಿ ಎಫಿಷಿಯೆಂಟ್, ಹ್ಯಾವ್ ಎ ರಿಲೇಟಿವ್ಲಿ ಲೋ ಕಾಸ್ಟ್. ಅಗೇನ್ ಕಾಸ್ಟೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಬೇರೆದು ಈಗ ತೊಗೊಂಡ್ರೆ, ಈಗ ಪ್ಲಾಟಿನಮ್ ಕೆಟಲಿಸ್ಟ್ ತೊಗೊಂಡಿರ್ಬೋದು, ಅಥವಾ ಸಾಲಿಡ್ ಆ್ಯಸಿಡ್ ಇರ್ಬೋದು, ಫಾಸ್ಫೋರಿಕ್ ಆ್ಯಸಿಡ್ ಎಲ್ಲ ತೊಗೊಂಡ್ರೆ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಲೋ ಕಾಸ್ಟ್. ಸೊ ಪ್ರತಿಯೊಂದು ಫ್ಯೂಯಲ್ ಸೆಲ್ಸು ಸರಿ ತಪ್ಪು ಅಥವಾ ಗುಡ್ಡು ಬ್ಯಾಡ್ ಅಂತ ಇರೋದಿಲ್ಲ. ಸೊ ಅದ್ರದ್ದು ಒಂದೊಂದ್ರದ್ದು ಕ್ಯಾರೆಕ್ಟರೈಸೇಷನ್ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂದರೆ ಕಾಸ್ಟ್ ವೈಸು ಇದು ಲೋ ಆಗಿದೆ. ಅಗೇನ್ ಆಪ್ರೇಟಿಂಗ್ ಟೆಂಪ್ರೇಚರ್ಸು ತುಂಬ ಹೈ ಇದೆ. 800 to 1000 ಡಿಗ್ರಿ ಇರ್ಬೋದು, 600 ಡಿಗ್ರಿ ತನಕ ಆಪ್ರೇಟಿಂಗ್ ಟೆಂಪ್ರೇಚರ್ಸು ಇರ್ತವೆ. ಸಾಲಿಡ್ ಆಕ್ಸೈಡ್ ಫ್ಯೂಯಲ್ ಸೆಲ್ಸ್ ಆರ್ ಲಿಮಿಟೆಡ್ ಟು ಎ ಸ್ಟೇಷನರಿ ಅಪ್ಲಿಕೇಶನ್ ಡ್ಯೂ ಟು ಇಟ್ಸ್ ಹೈ ಆಪ್ರೇಟಿಂಗ್ ಟೆಂಪ್ರೇಚರ್ಸ್. ಸೊ ತುಂಬ ಹೈ ಟೆಂಪ್ರೇಚರ್ ಇದಕ್ಕೋಸ್ಕರ ಇದನ್ನು ಟ್ರಾವೆಲಿಂಗಲ್ಲಿ ನಾವು ಯೂಸ್ ಮಾಡೋಕ್ಕಾಗಲ್ಲ. ಫಾರ್ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ಗೆ ಇದು ಯೂಸ್ ಮಾಡೋಕ್ಕಾಗಲ್ಲ. ಓನ್ಲಿ ಸ್ಟೇಷನರಿ ಎಲ್ಲೋ ಇಟ್ಕೊಂಡು ಜನರೇಟ್ ಮಾಡ್ಕೊಂಡು ಯೂಸ್ ಮಾಡೋ ಕಡೆಗೆ ಇದನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ನಾವು ಮುಂಚೆನೇ ಹೇಳ್ದಂಗೆ ಈಚ್ ಆ್ಯಂಡ್ ಎವ್ರಿ ಫ್ಯೂಯಲ್ ಸೆಲ್ ಗೋಯಿಂಗ್ ಟು ಹ್ಯಾವ್ ಇಟ್ ಫ್ರಮಲ್ಲಿ ಅವರು ಯೂಸ್ ಮಾಡಿದರು. ಓಕೆ, ಹಾಗಾದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯೂಯಲ್ ಸೆಲ್ಸ್ ಇದೆಯಾ? ಎಗೇನ್ ಯಾವಾಗೂ ಅಷ್ಟೇ ಯಾವುದೋ ಒಂದು ಕಂಡಿಡಿದಾಗ ಅದಕ್ಕೆ ಅಲ್ಲಿಗೆ ನಿಂತ್ಕೊಳ್ಳಲ್ಲ. ಅದನ್ನು ಇಂಪ್ರೂವೈಸ್ ಮಾಡೋಕ್ಕೆ ಏನು ಮಾಡೋಕ್ಕೆ ಸಾಧ್ಯ? ಬೇರೆ ಬೇರೆ ಥರ ಮೆಥಡಲ್ಲಿ ಟ್ರೈ ಮಾಡ್ಬೋದಾ? ಬೇಸಿಕ್ ಪ್ರಿನ್ಸಿಪಲ್ ರಿಮೈನ್ಸ್ ದಿ ಸೇಮ್. ಆ ಎಲೆಕ್ಟ್ರೋಲೈಟ್ ಚೇಂಜ್ ಮಾಡ್ಬೋದಾ? ಎಲೆಕ್ಟ್ರೋಡ್ಸ್ನ ಚೇಂಜ್ ಮಾಡ್ಬೋದಾ? ಕೆಟಲಿಸ್ಟ್ನ ಯೂಸ್ ಮಾಡ್ಬೋದಾ? ಹಾಗೆ ಆ ರೀತಿಯಾಗಿ ಬೇರೆ ಬೇರೆ ಥರ ಮಾಡಿ ಎಫಿಷಿಯನ್ಸಿ, ಯೂಶಲಿ ಫ್ಯೂಯಲ್ ಸೆಲ್ ಎಫಿಷಿಯನ್ಸಿ ಎಷ್ಟು ಹೇಳ್ತಾರೆ? ಅಪ್ ಟು 70% ಅಂತ ಹೇಳ್ತಾರೆ. ಸೊ 100% ತನಕ ತರೋದಕ್ಕೆ ಏನಾದರೂ ಮೆಥಡ್ಸ್ಗಳಿದೆಯಾ? ಬೇರೆ ಬೇರೆ ಮಾಡ್ಬೋದಾ ಅಂತ. ಸೋ ಮೆನಿ ಪೀಪಲ್ ವರ್ಕಿಂಗ್ ಆನ್ ದಟ್. ಸೊ ನೆಕ್ಸ್ಟ್ ಫ್ಯೂಚರ್ ಫ್ಯೂಯಲ್ ಅಥವಾ ಫಾಸಿಲ್ ಫ್ಯೂಯಲ್ದು ನಮಗೆ ಈಗ ಆಲ್ರೆಡಿ ಬರ್ತಾ ಬರ್ತಾ ಕಡಿಮೆ ಆಗ್ತಿರೋದಕ್ಕೋಸ್ಕರ, ಅಂದರೆ ಅದ್ರ ಮೇಲೆ ಅದಕ್ಕೆ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗೋದಕ್ಕೋಸ್ಕರ ಈಸಿಯಾಗಿ ನಾವೇ ಫ್ಯೂಯಲ್ ಸೆಲ್ಸ್ಗೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡ್ಬೋದಾ, ಪರ್ಟಿಕ್ಯುಲರ್ಲಿ ಫಾರ್ ದಿ ವೆಹಿಕಲ್ ಅಂತ ಕನ್ಸಿಡರ್ ಮಾಡಿದಾಗ ಫ್ಯೂಯಲ್ ಸೆಲ್ ಇಸ್ ಆಶಾಕಿರಣ ಅಂತ ಹೇಳ್ಬೋದು ಅದು ನಮಗೆ. ಸೊ ಹಾಗಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯೂಯಲ್ ಸೆಲ್ಸ್ ಇದೆ, ಯೂಸ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಥರ ಫ್ಯೂಯಲ್ ಸೆಲ್ಸ್ಗಳನ್ನ ನೋಡಿದ್ರಿ. ಲಾಟ್ ಆಫ್ ವರ್ಕ್ ಈಸ್ ಗೋಯಿಂಗ್ ಆನ್ ಎವ್ರಿ ಡೇ ಬಿಕಾಸ್ ಇಟ್ಸ್ ಅ ಟ್ರೆಂಡಿಂಗ್ ಥಿಂಗ್, ಅಂದರೆ ಇಟ್ಸ್ ಹ್ಯಾಪ್ನಿಂಗ್ ಥಿಂಗ್ ಇನ್ ಫ್ಯೂಯಲ್ ಸೆಲ್ ಅಥವಾ ಎಲೆಕ್ಟ್ರೋಕೆಮಿಕಲ್ ಸೆಲ್ಸಲ್ಲಿ ಅಥವಾ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಆಗ್ತಾ ಇರುವಂಥದ್ದು ಯಾವುದು ಅಂದರೆ ಫ್ಯೂಯಲ್ ಸೆಲ್ಸ್ ಇದೆ. ಯಾವುದ್ರದ್ದು ಅಪ್ಲಿಕೇಶನ್ ಏನು? ಮುಂಚೆನೇ ಹೇಳ್ದಂಗೆ ಈ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಏನು ಕರಿತೀವಿ, ಈಗ ಎಲ್ಲ ಕಡೆಗೂ ಟ್ರೆಂಡ್ ಆಗಿದೆ. ಈವನ್ ಗೌರ್ಮೆಂಟ್ ಈಸ್ ಸಪೋರ್ಟಿಂಗ್ ಟು ಯೂಸ್, ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಫಾಸಿಲ್ ಫ್ಯೂಯಲ್ಸ್ ಯಾವ ರೀತಿಯಾದಂಥ ಪ್ರಾಬ್ಲಮ್ನ ಎನ್ವೈರನ್ಮೆಂಟ್ಲಿ ರಿಲೇಟೆಡ್ ಪ್ರಾಬ್ಲಮ್ನ ಫೋರ್ಸ್ ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ. ಜೊತೆಗೆ ಫಾಸಿಲ್ ಫ್ಯೂಯಲ್ಸು ಸಿಗ್ತಾ ಇಲ್ಲ. ಈಗ ವಾರ ಆಗ್ತಾ ಇದೆ, ಯಾವುದೋ ಒಂದು ದೇಶದಿಂದ ನಮಗೆ ಫಾಸಿಲ್ ಫ್ಯೂಯಲ್ಸ್ ಬರುತ್ತೆ ಅಂತಂದರೆ ಅವ್ರೇನೋ ಜಗಳ ಮಾಡಿಕೊಂಡ್ರು, ಅವ್ರೇನೋ ನಮಗೆ ಕೊಡಲ್ಲ ಅಂತಂದ್ರು ಅಂದರೆ ನಮ್ಮ ದೇಶದಲ್ಲಿ ಯಾವುದೋ ದೇಶದಲ್ಲಿ ಏನೋ ಜಗಳ ಮಾಡಿಕೊಂಡ್ರು, ವಾರ್ ಮಾಡಿಕೊಂಡ್ರು ಅಂದರೆ ನಮ್ಮ ದೇಶದಲ್ಲಿ ನಮಗೆ ಗಾಡಿಗಳು ಓಡಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ನಾವು. ಅಂದರೆ ನಾವು ಅಂದರೆ ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ದಂಗೆ ನಮ್ಮ ವೆಹಿಕಲ್ಸ್ ನಾವು ಯೂಸ್ ಮಾಡಬೇಕು ಅಂದರೆ ಆವಾಗ ನನಗೆ ಬರೋವಂಥದ್ದು ಮೇನ್ ಅಪ್ಲಿಕೇಶನ್ ಯಾವುದು ಅಂದರೆ ಅದಕ್ಕಿರುವಂಥ ಡಿವೈಸ್ ಯಾವುದು ಅಂದರೆ ಅದನ್ನು ನನಗೆ ಬೇಕಾದಂಗೆ ನಾನು ಡಿಸೈನ್ ಮಾಡ್ಕೋಬೇಕಾಗಿರೋದು ಯಾವುದು ಅಂದರೆ ಫ್ಯೂಯಲ್ ಸೆಲ್ಸ್ ಇದೆ. ಯಾಕೆಂದರೆ ಇದನ್ನು ಕ್ಲೀನ್ ಪೊಲ್ಯೂಷನ್ಗೆ ನನಗೆ ಫ್ಯೂಯಲ್ಸ್ ಆಗುತ್ತೆ, ಕ್ಲೀನ್ ಫ್ಯೂಯಲ್ಸ್ ಅಂತ ಕರಿಬೋದು. ಎಕೋ ಫ್ರೆಂಡ್ಲಿ ಇದೆ, ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಬೇಸ್ಡ್ ಆಯಿಲ್ಸ್. ಈಗ ನಿಮಗೆ ಬೇರೆ ಈಗ ಪೆಟ್ರೋಲ್ ಯೂಸ್ ಮಾಡೋವಂಥದ್ದು, ಡೀಸೆಲ್ ಯೂಸ್ ಮಾಡೋವಂಥದ್ದು ಅಂಥದಕ್ಕೆ ನಾವು ಫಾಸಿಲ್ ಫ್ಯೂಯಲ್ ಅಂತ ಕರಿತೀವಿ. ಅದನ್ನು ನೀವೇನಾದರೂ ಯೂಸ್ ಮಾಡ್ತಾ ಇದ್ದರೆ ಅವಾಗ ಏನಾಗುತ್ತೆ, ಅಲ್ಲಿ ಕಂಬರ್ಷನ್ ಆಗ್ತಾ ಇರುತ್ತೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರು ಜನ್ರೇಟ್ ಆಗ್ತಾ ಇರುತ್ತೆ. ಆ ಕಾರ್ಬನ್ ಡೈಆಕ್ಸೈಡು ಇಟ್ ಗೋಯಿಂಗ್ ಟು ಲೀಡ್ ಟು ದಿ ಕಾರ್ಬನ್ ಫೂಟಿಂಗ್ ಅಂತ ಏನು ಹೇಳ್ತೀವಿ, ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಏನಂತ ಕರಿತೀವಿ, ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಇದಕ್ಕೆಲ್ಲದಕ್ಕೂ ಆ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು ಕಾರಣ ಆಗುತ್ತೆ. ಸೊ ಅದನ್ನು ನಾನು ಅವಾಯ್ಡ್ ಮಾಡ್ಕೋಬೋದು. ನಾನು ಪೊಲ್ಯೂಷನ್ ಫ್ರೀ ಮಾಡ್ಕೋಬೇಕು ನನ್ನ ಎನ್ವೈರನ್ಮೆಂಟ್ ಅಂತಂದರೆ ಐ ಹ್ಯಾವ್ ಟು ಗೋ ವಿತ್ ಅ ಫ್ಯೂಯಲ್ ಸೆಲ್. ದಟ್ ಇಸ್ ಅ ಮೇನ್ ಅಪ್ಲಿಕೇಶನ್ ಆಫ್ ಫ್ಯೂಯಲ್ ಸೆಲ್. The portability of some fuel cells are extremely useful in some military applications. So again ಅದರದ್ದು ಪೋರ್ಟಬಲ್ ಇತ್ತು ಅಂದಾಗ, ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅಂದಾಗ ಮಿಲಿಟರಿ ಅಪ್ಲಿಕೇಶನ್ಸ್ಗೆ ಅದನ್ನು ಯೂಸ್ ಮಾಡ್ಕೋಬೋದು. These electrochemical cells are also used to power the several electronic devices ನಾನು ಮಾಡ್ಕೋಬೋದು. Fuel cells are also primary and backup sources of electricity in many remote areas. ತುಂಬ ರಿಮೋಟ್ ಇರುವಂಥ ಜಾಗದಲ್ಲಿ ನಾನು ಇದನ್ನು ಮಾಡ್ಕೋಬೋದು. ಅಂದರೆ ಅಲ್ಲಿಗೆ ಈಗ ನಾನು ಫ್ಯೂಯಲ್ ಫಾಸಿಲ್ ಫ್ಯೂಯಲ್ಸ್ನ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಇಟ್ಕೊಂಡು ಅಂಥ ಜಾಗದಲ್ಲೂ ನಾನು ಈ ಫ್ಯೂಯಲ್ ಸೆಲ್ಸ್ನ ಯೂಸ್ ಮಾಡಿಕೊಂಡು ನನಗೆ ಎಲೆಕ್ಟ್ರಿಸಿಟಿನ ನಾನು ಬ್ಯಾಕಪ್ ಅಥವಾ ಅದನ್ನು ಮಾಡ್ಕೋಬೋದು. ದೀಸ್ ಹ್ಯಾವ್ ಬೀನ್ ಯೂಸ್ ಟು ಪವರ್ ಮೆನಿ ಸ್ಪೇಸ್ ಎಕ್ಸ್ಪೆಡಿಷನ್ ಇನ್ಕ್ಲೂಸಿಂಗ್ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್. ಸೊ ಅಲ್ಲೂ ನಾವು ಯೂಸ್ ಮಾಡ್ತೀವಿ. ಮೇನ್ ಅಪ್ಲಿಕೇಶನ್ ಏನು ಅಂತಂದರೆ ವೆಹಿಕಲ್ಸ್ ಕ್ಲಿಯರ್ ಫ್ಯೂಯಲ್ ಆಗಿ ನಾವು ಯೂಸ್ ಮಾಡ್ತೀವಿ.
ಸೊ ಈಗ ಟೊಯೋಟೋದವರು ದೇ ಆರ್ ಡೂಯಿಂಗ್ ಲಾಟ್ ಆಫ್ ವರ್ಕ್ ಆನ್ ದಿಸ್ ಈಸ್ ಹೈಡ್ರೋಜನ್ ದ ಫ್ಯೂಚರ್ ಅಂತಲೇ ಅವ್ರು ಹೇಳ್ತಾ ಇದ್ದಾರೆ. ನಾವು ಹೆಂಗೆ ನಾವು ಫಾಸಿಲ್ ಫ್ಯೂಯಲ್ಸ್ನ ಹೋಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಹಾಕ್ಕೊಳ್ತೀವಲ್ಲ, ಅದೇ ರೀತಿ ಹೈಡ್ರೋಜನ್ನ ನಾವು ಸ್ಟೇಷನ್ಗಳಲ್ಲಿ ಹೋಗಿ ನಾವು ಅದನ್ನು ಹಾಕ್ಕೊಳ್ಳೋ ಹಾಗೆ ಆ್ಯಸ್ ಎ ಫ್ಯೂಯಲ್ ಯೂಸ್ ಮಾಡೋ ಥರದ್ದು ಲಾಟ್ ಆಫ್ ವರ್ಕ್ ಈಸ್ ಗೋಯಿಂಗ್ ಆನ್. ಆ್ಯಂಡ್ ವೆಹಿಕಲ್ಸ್ ಮಿರಾಯ್ ಅನ್ನೋಂಥ ವೆಹಿಕಲ್ ಇಟ್ಸ್ ಆಲ್ರೆಡಿ ದೇರ್ ಇನ್ ದಿ ಟೊಯೋಟೋದವ್ರು ಬಿಟ್ಟಿರೋ ವೆಹಿಕಲ್ ಇದೆ. ಸೊ ಎಲ್ಲ ನಿಮ್ದು ಯಾವ್ಯಾವುದು ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇದೆ ಅಲ್ಲೆಲ್ಲ ನಾವು ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಅವು ಕ್ಲೀನರ್ ಕೊಡುತ್ತೆ, ಅದೇನು ಪೊಲ್ಯೂಷನ್ ಫ್ರೀ ಇರುತ್ತೆ, ಮೋರ್ ಎಫಿಷಿಯೆಂಟ್ ಇದೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತಾರೆ. ಮೊಬೈಲ್ ಅಪ್ಲಿಕೇಶನ್ಸಲ್ಲೂ ಯೂಸ್ ಮಾಡ್ತಾರೆ, ಪವರ್ ವೆಹಿಕಲ್ಸ್, ಮೊಬೈಲ್ ಪವರ್ ಪ್ಯಾನಲೆಲ್ಲ ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಈವನ್ ಇನ್ ಇಂಡಿಯಾ ಇಟ್ ಈಸ್ ಅವೈಲಬಲ್. ಇದು ಇಂಡಿಯನ್ ಆಯಿಲಲ್ಲಿ ತೊಗೊಂಡಿರೋದು, ಇಂಡಿಯನ್ ಆಯಿಲ್ ಇದರಲ್ಲಿ ಅಲ್ಲಿ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ನ ಅವರು ಯೂಸ್ ಮಾಡ್ತಾರೆ. ಸ್ಟೇಷನರಿ ಫ್ಯೂಯಲ್ ಸೆಲ್ಸ್ ಆರ್ ಲಾರ್ಜೆಸ್ಟ್ ಮೋಸ್ಟ್ ಪವರ್ಫುಲ್ ಫ್ಯೂಯಲ್ ಸೆಲ್ಸ್. ಮೆನಿ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಆರ್ ಆಕ್ಟಿವ್ಲಿ ರಿಸರ್ಚಿಂಗ್ ಆ್ಯಂಡ್ ಡೆವಲಪಿಂಗ್ ಎ ಟ್ರಾನ್ಸ್ಪೋರ್ಟೇಷನ್ ಫ್ಯೂಯಲ್ ಸೆಲ್ ಟೆಕ್ನಾಲಜೀಸ್. ಬೇರೆ ಏನೇನು ಮಾಡೋಕ್ಕೆ ಸಾಧ್ಯ ಅಂತ ನೋಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಜನ್ರೇಷನ್, ನೆಕ್ಸ್ಟ್ ಅನದರ್ 10-20 ಇಯರ್ಸಲ್ಲಿ ನಾವು ವಿ ಕ್ಯಾನ್ ಫೈಂಡ್ ಮೆನಿ ಫಾಸಿಲ್ ಫ್ಯೂಯಲ್ಸ್ಗೆ ಇರೋವಂಥ ಜಾಗಗಳಿಗೆಲ್ಲ ನಿಮಗೆ ಈ ಹೈಡ್ರೋಜನ್ ಫ್ಯೂಯಲ್ ಸ್ಟೇಷನ್ಸಲ್ಲಿ ಅವರು ಯೂಸ್ ಮಾಡಿದರು. ನೆಕ್ಸ್ಟ್ ಸಾಲಿಡ್ ಆಕ್ಸೈಡ್ ಫ್ಯೂಯಲ್ ಸೆಲ್ಸ್. ಸೊ ದೀಸ್ ಸೆಲ್ಸ್ ಆರ್ ಇನ್ವಾಲ್ವ್ ದಿ ಸಾಲಿಡ್ ಆಕ್ಸೈಡ್ ಆರ್ ಸಿರಮಿಕ್ ಎಲೆಕ್ಟ್ರೋಲೈಟ್. ಸಿರಮಿಕ್ ಎಲೆಕ್ಟ್ರೋಲೈಟ್ನ ಯೂಸ್ ಮಾಡ್ತಾ ಇದ್ದಾರೆ. ದೀಸ್ ಫ್ಯೂಯಲ್ ಸೆಲ್ಸ್ ಆರ್ ಹೈಲಿ ಎಫಿಷಿಯೆಂಟ್, ಹ್ಯಾವ್ ಎ ರಿಲೇಟಿವ್ಲಿ ಲೋ ಕಾಸ್ಟ್. ಅಗೇನ್ ಕಾಸ್ಟೂ ಇಂಪಾರ್ಟೆಂಟ್ ಆಗುತ್ತೆ ಹೇಳ್ತೀವಿ. ಈ ರೀತಿಯಾಗಿ 5-6 ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯೂಯಲ್ ಸೆಲ್ಸ್ನ ನಾನು ಇವತ್ತಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ ಇನ್ಫಾರ್ಮೇಷನ್ ಏನಿದೆ ಸೇಮ್ ಇದೆ. 2 ಎಲೆಕ್ಟ್ರೋಡ್ ಇರಬೇಕು, ಜೊತೆಗೆ ಎಲೆಕ್ಟ್ರೋಲೈಟ್ ಇರಬೇಕು, ಕಂಟೈನರ್ ಇರಬೇಕು, ಸಪರೇಟರ್ ಇರಬೇಕು. ರಿಯಾಕ್ಟಿವಿಟಿ ಇನ್ಕ್ರೀಸ್ ಮಾಡೋದಕ್ಕೆ ನೀವು ಕ್ಯಾಟಲಿಸ್ಟ್ಗಳನ್ನ ಯೂಸ್ ಮಾಡ್ತಿರ್ಬೋದು. These cells are also known as the proton exchange membrane fuel cells. The temperature range that these cells operate is in between 50 to 100 degrees centigrade. The electrolyte used is a polymer which is a ability to conduct. ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ ಫ್ಯೂಚರ್ ನಮಗೆ ಇರುವಂಥದ್ದು ಫ್ಯೂಯಲ್ ಯಾವುದು ಅಂತಂದರೆ ಅದು ಹೈಡ್ರೋಜನ್ ಫ್ಯೂಯಲ್ಲೇ ಆಗಿರ್ಬೋದು. ಆ ರೀತಿಯಾಗಿ ಲಾಟ್ ಆಫ್ ವರ್ಕ್ ಈಸ್ ಗೋಯಿಂಗ್ ಆನ್. ಫ್ಯೂಯಲ್ ಸೆಲ್ಸ್ ಪ್ರೊವೈಡ್ ಹೀಟ್ ಆ್ಯಂಡ್ ಪವರ್ ಅಟ್ ದಿ ಆಂಡ್ರಾಯ್ಡ್ ಮೇಲ್ ಪ್ರೊಸೆಸಿಂಗ್ ದಿ ಸೆಂಟರ್. ಸೊ ಹೀಟ್ ತುಂಬ ಕೋಲ್ಡ್ ಕಂಟ್ರೀಸಲ್ಲೂ ಹೀಟ್ ಪ್ರೊವೈಡ್ ಮಾಡಬೇಕು, ಪವರ್ ಜನ್ರೇಟ್ ಮಾಡಬೇಕು ಅಂದರೂ ಅಲ್ಲೂ ಯೂಸ್ ಮಾಡ್ಕೋಬೋದು. ಹೈಡ್ರೋಜನ್ ಫ್ಯೂಲಿಂಗ್ ಸ್ಟೇಷನ್ ಅಟ್ ಕ್ಯಾಲಿಫೋರ್ನಿಯಾ ಫ್ಯೂಯಲ್ ಸೆಲ್ ಪಾರ್ಟ್ನರ್ಶಿಪ್ ಆ ಥರ ಇದೆ. ಅದೇ ಥರ ಈ ಥರ ವೆಹಿಕಲ್ಗಳಲ್ಲಿ ನಮಗೆ 2007 ಎಕೋ ಫ್ರೆಂಡ್ಲಿ ಅಂತ ಅದ್ರ ಮೇಲೆ ಹಾಕಿರ್ತಾರೆ ಎಕೋಫ್ಲೆಕ್ಸ್ ಕಾರ್ ಶೋಯಿಂಗ್ ದಿ ಹೈಡ್ರೋ ಜೆನ್ 4 ಫ್ಲಾಂಕರ್ಟ್ ಆಟೋ ಶೋ ಫೇರ್ ಇನ್ 2007 ಇರುವಂಥದ್ದು. ಅದೇ ರೀತಿ ಅದಲ್ದಲ್ಲೇ ಏನಾಗುತ್ತೆ ಪೋರ್ಟಬಲ್ ಫ್ಯೂಯಲ್ ಸೆಲ್ ಪವರ್ ಯೂನಿಟ್ ನಾನು ಹೇಳಿದ್ರೆ ರಿಮೋಟ್ ಪ್ಲೇಸ್ಗಳಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಅಲ್ಲಿ ಈ ಥರ ಯೂಸ್ ಮಾಡ್ತಾರೆ. ಕಾರ್ ಸೆಲ್ಫ್ ಪವರ್ಸ್ ಟು ದಿ ಲ್ಯಾಪ್ಟಾಪ್ಗೆ ಯೂಸ್ ಮಾಡ್ಕೋಬೋದು. ಪೋರ್ಟಬಲ್ ಆಗಿದೆ, ಕಡಿಮೆ ಇದೆ, ಆಮೇಲೆ ಎಕೋ ಫ್ರೆಂಡ್ಲಿ ಇದೆ, ಹಾಗಾಗಿ ಅದು ಯೂಸ್ ಆಗುತ್ತೆ. ಸೊ ಟುಮಾರೋಸ್ ಹೈಡ್ರೋಜನ್ ಯೂಸ್ ಆಸ್ ಅ ಫ್ಯೂಯಲ್ ಫಾರ್ ದಿ ಫ್ಯೂಯಲ್ ಸೆಲ್ ವಿಲ್ ಗ್ರೋ ಡ್ರಾಮೆಟಿಕಲಿ ಫಾರ್ ಟ್ರಾನ್ಸ್ಪೋರ್ಟೇಷನ್, ಸ್ಟೇಷನರಿ ಆ್ಯಂಡ್ ಪೋರ್ಟಬಲ್ ಅಪ್ಲಿಕೇಶನ್ಸ್. ಸೊ ಹಾಗಾಗಿ ಇದನ್ನು ಎಲ್ಲ ಕಡೆಗೂ ಅವರು ಯೂಸ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಅದನ್ನು ನಾವು ಹೇಳ್ತಾ ಹೋಗ್ಬೋದು. ಸೊ ಅಡ್ವಾಂಟೇಜಸ್ ಏನು ಅಂತಂದರೆ ಮುಂಚೆನೇ ಹೇಳ್ದಂಗೆ ಇದೇನಾಗುತ್ತೆ ಅಂದರೆ ಇಟ್ ರೆಡ್ಯೂಸಸ್ ನನಗೆ ಫಾಸಿಲ್ ಫ್ಯೂಯಲ್ಸ್ ಏನೇನು ಹಾರ್ಮ್ಫುಲ್ ಎಫೆಕ್ಟ್ಸ್ ಇದೆಯಲ್ಲ ಆನ್ ದಿ ಎನ್ವೈರನ್ಮೆಂಟ್ ಅದೆಲ್ಲ ಕಡಿಮೆ ಆಗುತ್ತೆ. ಇಟ್ ರೆಡ್ಯೂಸಸ್ ದಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಬಿಕಾಸ್ ವಾಟರ್ ಈಸ್ ಓನ್ಲಿ ಎ ಪ್ರಾಡಕ್ಟ್. ಮತ್ತು ಏರ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಕಾರ್ಬನ್ ಫುಟಿಂಗ್ ಕಡಿಮೆ ಆಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ಗೆ ನಾವು ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗುತ್ತೆ. ಆಮೇಲೆ ಈ ಟೆಂಪ್ರೇಚರ್ ವೇರಿಯೇಷನ್ಸ್ ಏನಾಗ್ತಾ ಇದೆಯಲ್ಲ, ಕ್ಲೈಮೇಟ್ ಚೇಂಜ್ ಏನಾಗ್ತಿದೆಯಲ್ಲ ಅದು ಎಲ್ಲನೂ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ರಿಲಿಯನ್ಸ್ ಆನ್ ದಿ ಫಾಸಿಲ್ ಫ್ಯೂಯಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ನಾವು ಅದ್ರ ಮೇಲೆ ಡಿಪೆಂಡೆಂಟ್ ಆಗುವಂಥದ್ದು ಕಡಿಮೆ ಆಗುತ್ತೆ, ಏರ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಸೊ ಇಷ್ಟೆಲ್ಲನೂ ನಮಗೆ ಅಡ್ವಾಂಟೇಜ್ ಇದೆ ಇಫ್ ಯು ಯೂಸ್ ಫ್ಯೂಯಲ್ ಸೆಲ್ಸ್ ಕಾರ್. ಹಾಗಂತ ಡಿಸ್ಅಡ್ವಾಂಟೇಜಸ್ಸೇ ಇಲ್ವಾ? ಡಿಸ್ಅಡ್ವಾಂಟೇಜಸ್ಸು ಇದೆ. ದ ಹೈಡ್ರೋಜನ್ ಹೈಲಿ ಫ್ಲೇಮೇಬಲ್ ಅದು ಗ್ಯಾಸ್ ಅಟ್ ರೂಮ್ ಟೆಂಪರೇಚರ್, ಅದನ್ನು ಸ್ಟೋರ್ ಮಾಡ್ಕೊಳ್ಳೋ ಅಂಥದ್ದು ಅಂಡರ್ ಪ್ರೆಷರ್ ಅಂಡರ್ ಟೆಂಪ್ರೇಚರ್ ಕಷ್ಟ ಆಗುತ್ತೆ. ಬಟ್ ಹಂಗಂತ ಈಗ ಪೆಟ್ರೋಲು ಮತ್ತು ನೀವು ಡೀಸೆಲ್ನ ಏನು ತೊಗೊಳ್ತೀವಿ ದೇ ಆರ್ ಆಲ್ಸೋ ಹೈಲಿ ಫ್ಲೇಮೇಬಲ್. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಮಚ್ ಮೋರ್ ಹೈಲಿ ಫ್ಲೇಮೇಬಲ್ ಬಿಕಾಸ್ ಅದು ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ, ವೆರಾಸ್ ಇದು ಗೇಷಿಯಸ್ ಸ್ಟೇಟಲ್ಲಿರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಬೆಂಕಿ ಹತ್ಕೊಳ್ಳೋವಂಥದ್ದು, ಫೈರ್ ಕ್ಯಾಚ್ ಆಗುವಂಥದ್ದು ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದಟ್ಸ್ ಟು ಸ್ಟೋರ್ ದೆಮ್ ಇನ್ ಎ ವೆಹಿಕಲ್ಸ್ ಆರ್ ವೇರ್ ವಿ ಹ್ಯಾವ್ ಟು ಜನ್ರೇಟ್ ಬಿಕಾಸ್ ನಾವು ಹೈಡ್ರೋಜನ್ ಗ್ಯಾಸ್ನ ಇನ್ಸ್ಟಂಟೇನಿಯಸ್ ಆಗಿ ಕೊಡ್ತಾ ಇರಬೇಕು, ಇನ್ಸ್ಟಂಟೇನಿಯಸ್ ಆಗಿ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡೋದು, ಸ್ಟೋರ್ ಮಾಡೋವಂಥದ್ದು ಕಷ್ಟ ಆಗುತ್ತೆ.
Fuel cells in electric motors are less durable than petrol engines and diesel engines, so they are not so long lasting. ಸೊ ಅದಕ್ಕೆ ಇಂಜಿನ್ ಏನಿರುತ್ತಲ್ಲ, ಅದನ್ನು ಹೈಡ್ರೋಜನ್ ಗ್ಯಾಸ್ನ ಸ್ಟೋರ್ ಮಾಡುವಂಥ ಇಂಜಿನ್ಗಳೇನಿರುತ್ತಲ್ಲ, ಅವು ಕಂಪೇರ್ ಟು ದಟ್ ಆಫ್ ದಿ ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ ಕಂಪೇರ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ಇಲ್ಲ ಅನ್ನೋಂಥದ್ದು ಒಂದು ಡಿಸ್ಅಡ್ವಾಂಟೇಜಸ್. ಬಟ್ ಲಾಟ್ ಆಫ್ ವರ್ಕ್ ಈಸ್ ಗೋಯಿಂಗ್ ಆನ್ ಟುವರ್ಡ್ಸ್ ದಟ್ ಟು ಜನರೇಟ್ ಟು ಡಿಸೈನ್ ಎಕೋ-ಫ್ರೆಂಡ್ಲಿ ಪೆಟ್ರೋಲ್ ಇಂಜಿನ್ಸ್ ಅಥವಾ ಡೀಸೆಲ್ ಇಂಜಿನ್ಗೆ ಕಂಪೇರಿಟಿವ್ ಆಗಿರುವಂಥದ್ದು ಫ್ಯೂಯಲ್ ಸೆಲ್ ಇಂಜಿನ್ಸ್ಗೂ ಮಾಡ್ತಾ ಇದ್ದಾರೆ. ಎರಡನೇದು ಎಕ್ಸ್ಪೆನ್ಸಿವ್. ಹೈಡ್ರೋಜನ್ನು ಜನ್ರೇಟ್ ಮಾಡೋವಂಥದ್ದು ಈಸಿ ಆಗುವಂಥದ್ದು ಎಕ್ಸ್ಪೆನ್ಸಿವ್ ಆಗುತ್ತೆ. ಆಮೇಲೆ ಅದು ಪಾಪ್ಯುಲರೈಸ್ ಆಗಬೇಕು. ಪಾಪ್ಯುಲರೈಸ್ ಆದಾಗ ಈ ಹೈಡ್ರೋಜನ್ ಫಿಲ್ಲಿಂಗ್ ಸ್ಟೇಷನ್ಸ್ ಏನಾಗ್ತಾ ಹೋಗುತ್ತೆ ಅಂತಂದರೆ ಇಡೀ ಕಂಟ್ರಿ ವೈಡ್ ಎಲ್ಲ ಕಡೆಗೂ ನಮ್ಗೆ ಈಸಿಯಾಗಿ ಸಿಗ್ತಾ ಹೋಗ್ತಿದೆ ಅಂತ ಅಂದಾಗ ಏನು ಮಾಡ್ತಾರೆ, ಅದನ್ನು ತೊಗೊಳ್ಳೋರು ಜಾಸ್ತಿ ಆಗ್ತಾರೆ. ಸೊ ಈ ರೀತಿಯಾಗಿ ಅಡ್ವಾಂಟೇಜಸ್ಸು ಇದೆ. ಬಟ್ ಫ್ಯೂಚರ್ಗೆ ನಮಗೆ ಕಾರ್ಗಳಿಗೆ ಅಥವಾ ವೆಹಿಕಲ್ಸ್ಗಳಿಗೆ ನಾವು ಫ್ಯೂಯಲ್ ಸೆಲ್ಸ್ನೇ ನಾವು ಡಿಪೆಂಡೆಂಟ್ ಆಗಬೇಕಾಗತ್ತೆ. ಸೊ ಫ್ಯೂಯಲ್ ಸೆಲ್ಸ್ನ ನಾವು ಅವಾಯ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಈ ರೀತಿಯಾಗಿ ಸೆಲ್ಸ್ ನಮಗೆ ಫ್ಯೂಯಲ್ ಸೆಲ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಬಿಕಾಸ್ ಈ ಫಾಸಿಲ್ ಫ್ಯೂಯಲ್ಸ್ದು ನಮಗೆ ಸ್ಕೇರಿಟಿ ಇರೋದಕ್ಕೋಸ್ಕರ, ಅದು ಎಕೋ ಫ್ರೆಂಡ್ಲಿ ಮೆಥಡ್ ಅಲ್ಲದೆ ಇರೋದಕ್ಕೋಸ್ಕರ ಎಕೋ ಫ್ರೆಂಡ್ಲಿ ಮೆಥಡ್ ಆಗಿರುವಂಥದ್ದು ಬ್ಯಾಟ್ರೀಸು ಸೆಲ್ ನಾವು ಯೋಚನೆ ಮಾಡಿದಾಗ ಬರುವಂಥದ್ದು ಫ್ಯೂಯಲ್ ಸೆಲ್ಲು. ನೆಕ್ಸ್ಟ್ ಜನ್ರೇಷನಲ್ಲಿ ಫ್ಯೂಯಲ್ ಸೆಲ್ಸ್ ವಿಲ್ ಬಿ ದಿ ಮೇಜರ್ ಸೆಲ್ಸ್ ಫಾರ್ ದಿ ಪ್ರೊಡಕ್ಷನ್ ಆಫ್ ದಿ ಎಲೆಕ್ಟ್ರಿಸಿಟಿ ಇನ್ ವೆಹಿಕಲ್ಸ್ ಅಂತ ಹೇಳ್ಬೋದು. An hour or two learning from masters is usually enough to recharge my artistic batteries. ಸೊ ಟೀಚರ್ಗಳು ನಿಮ್ಗೆ 1 hour ಪಾಠ ಮಾಡೋಕ್ಕೆ ಬರ್ತಾರೆ ಅಂತಂದರೆ ಅವ್ರೇನು ಮಾಡಿರ್ತಾರೆ ಅಂತಂದರೆ ಒಂದು 4 ರಿಂದ 5 ಅವರ್ ಓದ್ಕೊಂಬಂದಿರ್ತಾರೆ. ಸುಮಾರು ಬುಕ್ಗಳನ್ನ ರೆಫರ್ ಮಾಡಿರ್ತಾರೆ, ವೆಬ್ಸೈಟ್ಗಳನ್ನ ರೆಫರ್ ಮಾಡಿರ್ತಾರೆ, ಇಂಟರ್ನೆಟ್ನ ರೆಫರ್ ಮಾಡಿ ನಿಮ್ಗೆ ಏನು ಮಾಡ್ತಾರೆ, ಇನ್ಫಾರ್ಮೇಷನ್ನ ಕೊಡ್ತಾರೆ. ನೀವು ಅದನ್ನು ನೋಡಿಕೊಂಡು ನೋಟ್ ಮಾಡಿಕೊಂಡು ಕ್ಲಾಸಲ್ಲಿ ಆಮೇಲೆ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ರ್ಯಾದರ್ ದ್ಯಾನ್ ನೀವೇ ಓದಿ ನೀವೇ ಮಾಡ್ತೀವಿ ಅಂತಂದರೆ ಕಷ್ಟ ಆಗುತ್ತೆ. ಸೊ ಆ ರೀತಿಯಾಗಿ ನಿಮ್ಮ ಬ್ಯಾಟ್ರಿಗಳನ್ನ ನೀವು ರೀಚಾರ್ಜ್ನ ಮಾಡ್ಕೋಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.